ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾಳ್. ನೋಡಿ, ಸಿಗಂದೂರಿನ ಈ ಸೇತುವೆ ವಿಚಾರ ಇವತ್ತು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಇದು ಯಾವಾಗ ಶುರುವಾಯಿತು? ಈ ಜನರಿಗೆ ಸೇತುವೆಯ ಅನಿವಾರ್ಯತೆ ಯಾವಾಗಿಂದ ಇತ್ತು? ಜನ ಎಷ್ಟು ಪರಿತಪಿಸ್ತಾ ಇದ್ರು ಸೇತುವೆಗಾಗಿ? ಸೇತುವೆ ಅವರಿಗೆ ಎಷ್ಟು ಅನಿವಾರ್ಯವಾಗಿತ್ತು? ಮತ್ತು ಈಗಿನ ಸೇತುವೆ ನಿರ್ಮಾಣದ ನಂತರ ಈಗ ಆಗ್ತಿರುವಂಥ ಪೊಲಿಟಿಕಲ್ ಗೇಮಿಂಗ್, ಇದೆಲ್ಲದರ ಕುರಿತಾಗಿ ಡಿಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ನೋಡಿ, ಸಹಜವಾಗಿ ನಾವು ಗಮನಿಸ್ತಾ ಇದ್ದಂಗೆ ಮಡೆನೂರು ಅಣೆಕಟ್ಟು ಡ್ಯಾಮ್, ಮಡೆನೂರು ಡ್ಯಾಮನ್ನು 1939ರಲ್ಲಿ ನಿರ್ಮಾಣ ಮಾಡ್ತಾರೆ. ಮಡೆನೂರು ಅಣೆಕಟ್ಟನ್ನು ನಿರ್ಮಾಣ ಮಾಡಿದಂಥ ಸಮಯದಲ್ಲಿ ಸುಮಾರು 70 ಹಳ್ಳಿಗಳ ಜನರ ಬದುಕು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗುತ್ತೆ. ಅವರ ತೋಟ, ಮನೆ, ದೇವಸ್ಥಾನಗಳು, ನಂಬಿದ ದೇವರು ಎಲ್ಲವೂ ಕೂಡ ಮುಳುಗಿ ಹೋಗುತ್ತೆ. ಸಂಪೂರ್ಣವಾಗಿ ಅವರು ನಿರಾಶ್ರಿತರಾಗ್ತಾರೆ. ಆಗ ಸಂತ್ರಸ್ತರಿಗೆ ಬೇರೆ ಕಡೆಗಳಲ್ಲಿ ಹೋಗಿ ಅವರಿಗೆ ಆಶ್ರಯವನ್ನು ನೀಡಲಾಗುತ್ತೆ. ಆದರೆ ಅವರು ತಾವಿದ್ದಂಥ ಜಮೀನು, ಮನೆ, ಮಠ ಎಲ್ಲವನ್ನು ಬಿಟ್ಟು ಹೋಗ್ತಾರೆ. ಅದಾದ ನಂತರ ಆಲಮಟ್ಟಿ ಜಲಾಶಯವನ್ನು 1964ರಲ್ಲಿ ನಿರ್ಮಾಣ ಮಾಡ್ತಾರೆ. ಆಗ ಸುಮಾರು 170 ಹಳ್ಳಿಗಳು ಸಂಪೂರ್ಣ ನೀರಿನಲ್ಲಿ ಮುಳುಗೋಗುತ್ತೆ. ನೀರಿನಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಮುಳುಗಡೆ ಆಗಿಬಿಡುತ್ತೆ, ದ್ವೀಪದಂತಾಗತ್ತೆ. ಆ ಸಮಯದಲ್ಲಿ ಆದಂಥ ಸಮಸ್ಯೆ ಇದೆಯಲ್ಲ, ಜನಸಾಮಾನ್ಯರಿಗೆ, ಆ ಭಾಗದ ಜನರಿಗೆ ಅದು ಬಹಳ ಒಂದು ಸ್ಥಿತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಡೀ ರಾಜ್ಯಕ್ಕೆ ವಿದ್ಯುತ್ತನ್ನು ಸರಬರಾಜು ಮಾಡುವಂಥ ಈ ಆಲಮಟ್ಟಿ ಮತ್ತು ಮಡೆನೂರು ಅಣೆಕಟ್ಟೆಗಳಿಂದಾಗಿ ಉತ್ಪಾದನೆ ಆಗುವಂಥ ವಿದ್ಯುತ್ ಒಂದು ಕಡೆಯಲ್ಲಾದರೆ, ಆ ವಿದ್ಯುತ್ತಿನ ಅಂದರೆ ದೀಪದ ಬುಡದಲ್ಲಿ ಇರುವಂಥ ಹಳ್ಳಿಗಳ ಪಾಡು ಅದು ಹೇಳಲಿಕ್ಕೆ ತೀರದಾಗಿತ್ತು. ಕತ್ತಲಿಂದ ಅವರು ಬೆಳಕಿಗಾಗಿ ಹಾತೊರಿತಾ ಇದ್ದರು. ಸುಮಾರು 60 ವರ್ಷಗಳಿಂದಲೂ ಕೂಡ ನಮಗೊಂದು ಸೇತುವೆಯನ್ನು ನಿರ್ಮಾಣ ಮಾಡಿಕೊಟ್ರೆ ಮುಳುಗಡೆ ಆಗಿರುವಂಥ ಈ ಭಾಗದ ಜನರಿಗೆ ಅನಾಯಾಸವಾಗಿ ನಗರವನ್ನು ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಅವರ ಒಕ್ಕೊರಲ ಬೇಡಿಕೆ ಆಗಿತ್ತು. ಇದಕ್ಕಾಗಿ ನಡೆದಂಥ ಹೋರಾಟಗಳೆಷ್ಟು, ಇದಕ್ಕಾಗಿ ಜೀವ ತೆತ್ತಂತಹ ಈ ಭಾಗದ ಜನರೆಷ್ಟು ಜನ. ಇದಾದ ನಂತರ ಇದರ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡಂಥ ಈ ಭಾಗದ ಜನನಾಯಕರಾಗಿರುವ BS ಯಡಿಯೂರಪ್ಪನವರು 2009ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಸುಮಾರು 100 ಕೋಟಿ ರೂಪಾಯಿಯನ್ನು ಇದಕ್ಕೆ ಮೀಸಲಿಡ್ತಾರೆ. ಆದರೆ ರಾಜ್ಯದ ಅನುದಾನ ಸಾಕಾಗೋದಿಲ್ಲ ಅನ್ನೋ ವಿಚಾರ ಬಂದಾಗ ಕೇಂದ್ರವನ್ನು ಅಪ್ರೋಚ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. 2014ರ ಸಮಯದಲ್ಲಿ BS ಯಡಿಯೂರಪ್ಪನವರು ಸಂಸದರಾಗಿರ್ತಾರೆ. ಸಂಸದರಾಗಿದ್ದಂಥ ಸಮಯದಲ್ಲಿ ಆಗ 2014ರಲ್ಲಿ ಹೆದ್ದಾರಿ ಮಂತ್ರಿಗಳಾಗಿದ್ದಂಥ ನಿತಿನ್ ಗಡ್ಕರಿ ಅವರನ್ನು ಸಂಪರ್ಕ ಮಾಡ್ತಾರೆ. ಆಗ ಬೈಂದೂರು ಮತ್ತು ರಾಣೆಬೆನ್ನೂರು ಮಾರ್ಗ ಅದು ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮಾರ್ಪಾಡು ಮಾಡುವಲ್ಲಿ ಅವರು ಒಂದಿಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಆ ರೀತಿ ಒಂದು ಪ್ರಸ್ತಾಪವನ್ನು ಇರುತ್ತೆ. ಅದಾದ ನಂತರ ಮುಂದುವರೆದು ಗಮನಿಸ್ತಾ ಹೋದಾಗೆ 2017ರ ಅವಧಿಯಲ್ಲಿ ಈ ಸಿಗಂದೂರು ಮಾರ್ಗ ರಾಜ್ಯ ಹೆದ್ದಾರಿಯೂ ಆಗಿರಲಿಲ್ಲ, ಅದನ್ನು ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡ್ತಾರೆ. ಆ ಸಮಯದಲ್ಲಿ ಕೇಂದ್ರದಿಂದ ಅನುದಾನ ಬರುತ್ತೆ. 100 ಕೋಟಿ ರೂಪಾಯಿ ಯಡಿಯೂರಪ್ಪನವರು ತೆಗೆದಿಟ್ಟಂತಹ ಆ ಬಜೆಟ್ನಲ್ಲಿ ಮೀಸಲಿಟ್ಟಂಥ ಹಣವನ್ನು ವಾಪಸ್ ಅದನ್ನು ರಾಜ್ಯಕ್ಕೆ ಬಳಸ್ಕೊಳ್ತಾರೆ. ಬದಲಾದಂಥ ರಾಜಕಾರಣದಲ್ಲಿ ಇದೊಂದು ಸಿಗಂದೂರಿನ ಸೇತುವೆ ವಿಚಾರ ನೇಪಥ್ಯಕ್ಕೆ ಸರಿತಾ ಹೋಗುತ್ತೆ. ಹಿತಾಸಕ್ತಿಯನ್ನು ಯಾರೂ ತೋರಿಸೋದಿಲ್ಲ. ಆದರೆ ಈ ಭಾಗದ ಜನ ಮಾತ್ರ ಪ್ರತಿದಿನವೂ ಕೂಡ ಅವರ ಬದುಕು ಲಾಂಜ್ನಲ್ಲೇ ಆಗಿರುತ್ತೆ. ಸುಮಾರು 19,000 ಜನ ಇದರ ಬಾಧಿತರಾಗಿರ್ತಾರೆ. 19,000 ಜನ ಒಂದು ತೀರದಿಂದ ಮತ್ತೊಂದು ತೀರಕ್ಕೆ ಹೋಗಬೇಕು ಅಂತ ಹೇಳಿದರೆ ಲಾಂಜ್ ಇರುತ್ತೆ. ಆ ಲಾಂಜ್ನಲ್ಲಿ ಬೆಳಿಗ್ಗೆ 7 ಗಂಟೆಗೆ ಲಾಂಜ್ನಲ್ಲಿ ಪ್ರಯಾಣ ಆದರೆ ಸಂಜೆಗೆ ಅವರಿಗೆ 5:30-6 ಗಂಟೆ ಒಳಗಡೆ ಆ ಲಾಂಜ್ನ ಸ್ಟ್ಯಾಂಡ್ಗೆ ಅವರು ಬರಬೇಕಾಗಿರುತ್ತೆ. ಆದರೆ ಎಷ್ಟೋ ಸಮಯದಲ್ಲಿ ಲಾಂಜ್ ಮಿಸ್ ಆಗಿ ಎಷ್ಟೋ ಜನ 120ರಿಂದ 150 ಕಿಲೋಮೀಟರ್ ಸುತ್ತಾಕಿ, ಜೋಗ ಇಲ್ಲೆಲ್ಲವೂ ಕೂಡ ಸುತ್ತಾಕಿ ಬರಬೇಕಾದಂಥ ಪರಿಸ್ಥಿತಿ ಅವ್ರದ್ದಾಗಿರುತ್ತೆ. ಈ ಸೇತುವೆ ನಿರ್ಮಾಣ ಆದರೆ ಮಲೆನಾಡು ಮತ್ತು ಕರಾವಳಿ ಭಾಗದ ಜನರಿಗೆ ಒಂದು ಸಂಪರ್ಕವನ್ನು ಕಲ್ಪಿಸುವಂಥ ಸೇತುವೆ ಆಗಿರುತ್ತೆ. ಸಿಗಂದೂರು ದೇವಸ್ಥಾನಕ್ಕೂ ಕೂಡ ಬೇಗವಾಗಿ ಹೋಗ್ಬೋದಾಗಿರುತ್ತೆ. ಮತ್ತು ಈ ಸೇತುವೆ ನಿರ್ಮಾಣ ಆದರೆ ಇಲ್ಲಿನ ಮಕ್ಕಳು, ಪ್ರಾಥಮಿಕ ಶಿಕ್ಷಣವನ್ನು ಪಡೆದಂಥ ಮಕ್ಕಳು ಉನ್ನತ ಶಿಕ್ಷಣಕ್ಕೆ ಸಿಟಿಗೆ ಹೋಗಬೇಕಾದ್ರೆ, ನಗರಕ್ಕೆ ಹೋಗಬೇಕಾದ್ರೆ ಈ ಸೇತುವೆ ಅನಿವಾರ್ಯವಾಗಿರುತ್ತೆ. ಯಾರಿಗಾದರೂ ಆರೋಗ್ಯದ ಸಮಸ್ಯೆ ಎದುರಾಯಿತು ಅಂಥೇಳಿ ಆದರೆ ಆ ಆರೋಗ್ಯದ ಸಮಸ್ಯೆಗೆ ಆಸ್ಪತ್ರೆ ಕರ್ಕೊಂಡು ಹೋಗಬೇಕಾದ್ರೂ ಕೂಡ ರಾತ್ರಿ ಹೊತ್ತಿಗೆ ಅವ್ರಿಗೆ ಯಾವುದೇ ಅವಕಾಶ ಇರೋದಿಲ್ಲ. 100-150 ಕಿಲೋಮೀಟರ್ ಹೋಗಬೇಕು ಅಂತ ಹೇಳಿದ್ರೆ 2.5-3 ಗಂಟೆ ಜರ್ನಿ ಅವರಿಗೆ ಆಗ್ತಾಯಿತ್ತು. ಹೀಗಾಗಿ ಸೇತುವೆ ಅಗತ್ಯ ಇತ್ತು. ಆದರೆ ಇವತ್ತಿಗೆ ಈ ಹೊತ್ತಿಗೆ ಸೇತುವೆ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿ ಪೂರ್ಣವಾಗಿದೆ. ಸೇತುವೆ ನಿರ್ಮಾಣ ಕಾರ್ಯ ಪೂರ್ಣವಾಗಿದೆ. ಇಲ್ಲಿನ ಜನರು ಹೊಸ ಬದುಕಿಗೆ ಈಗ ಅಣಿಯಾಗ್ತಾ ಇದ್ದಾರೆ. ಕ್ರೆಡಿಟ್ ವಾರ್ ಅಂತೂ ಜೋರಾಗಿ ನಡೀತಾ ಇದೆ. ನೋಡಿ, ಸಹಜವಾಗಿ ಎಲ್ಲಿಂದ ಶುರುವಾಯಿತು, ಎಲ್ಲಿಗೆ ಬಂದು ನಿಂತು ಅಂತೇಳಿ ಎಲ್ಲ ನಾವು ಗಮನಿಸ್ತಾ ಇದ್ವಿ. ಈಗ ಈ ಹೊತ್ತಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ.
ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಇವರು ರಾಜಕಾರಣ ಮಾಡ್ತಾ ಇದ್ದಾರೆ ಸೇತುವೆ ವಿಚಾರದಲ್ಲಿ ಅನ್ನೋದು. ನಮಗೆ ಸರಿಯಾಗಿ ಶಿಷ್ಟಾಚಾರವನ್ನು ಪಾಲಿಸಿಲ್ಲ, ಕೇಂದ್ರದ ಅನುದಾನ ಅನ್ನೋ ಕಾರಣಕ್ಕೋಸ್ಕರ ನಮ್ಮನ್ನು ಆಹ್ವಾನವೇ ಕೊಟ್ಟಿಲ್ಲ ಅನ್ನೋದು ಮುಖ್ಯಮಂತ್ರಿಗಳ ಮಾತಾಗಿತ್ತು. ಒಬ್ಬರು ಸರ್ಕಾರದ ಪ್ರತಿನಿಧಿಯಾಗಿ ಯಾರಾದರೂ ಸಚಿವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಕಳುಹಿಸಿಕೊಡಬೇಕಾಗಿತ್ತು, ಆದರೆ ಕಳುಹಿಸಿಕೊಟ್ಟಿರಲಿಲ್ಲ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಅಂದರೆ ಸಿದ್ದರಾಮಯ್ಯನವರು ನಾವು ಹೋಗೋದಿಲ್ಲ, ಪ್ರತಿಭಟನಾರ್ಥಕವಾಗಿ ನಾವು ಯಾರೊಬ್ಬ ಶಾಸಕರನ್ನು ಕೂಡ ಇಲ್ಲಿನ ಈ ಕ್ಷೇತ್ರದ ಶಾಸಕರು ಸಾಗರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಬೇಳೂರು ಗೋಪಾಲಕೃಷ್ಣ ಅವರು ಬರಬೇಕಾಗಿತ್ತು. ಸತೀಶ್ ಜಾರಕಿಹೊಳಿ ಅವರು ಶಿವಮೊಗ್ಗಕ್ಕೆ ಬಂದಿದ್ದರು, ಲೋಕೋಪಯೋಗಿ ಸಚಿವರು, ಅವರು ಕೂಡ ಕಾರ್ಯಕ್ರಮಕ್ಕೆ ಬರದೆ ವಾಪಸ್ ಹೋಗ್ತಾರೆ. ಜನರಿಗಿದು ಯಾವ ರೀತಿ ಮೆಸೇಜ್ ಹೋಗುತ್ತೆ? ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಈ ಸೇತುವೆ ವಿಚಾರವಾಗಿ BJPಯವ್ರ ರಾಜಕಾರಣ, ಕಾಂಗ್ರೆಸ್ನವ್ರ ರಾಜಕಾರಣ ಅನ್ನೋದೆಲ್ಲವೂ ಕೂಡ ಪ್ರಸ್ತುತ ಇರುವಂಥ ವಿಚಾರ. ಆದರೆ ಜನರಿಗೆ ಅನುಕೂಲ ಆಗುವಂಥ ಇದೊಂದು ಯೋಜನೆ ಕತ್ತಲಲ್ಲಿ ಇದ್ದಂಥ ಜನ ಬೆಳಕಿಗೆ ಬಂದು ತಮ್ಮ ಮುಂದಿನ ಪೀಳಿಗೆ ಆದರೂ ಕೂಡ ಬೆಳಕನ್ನು ನೋಡುತ್ತೆ ಅನ್ನುವ ಒಂದು ಭರವಸೆಯೊಂದಿಗೆ ಈ ಸೇತುವೆಯ ಕನಸು ಕಂಡಂಥ ಅದೆಷ್ಟೋ ಜನ ಇವತ್ತು ಸಾಕಾರ ಆಗಿದೆ ಅಂಥೇಳಿ ಆ ಸೇತುವೆಯ ಮೇಲೆ ಬಂದು ಸಂಭ್ರಮಿಸ್ತಾ ಇದ್ದರೆ, ಈ ಹೊಲಸು ರಾಜಕಾರಣ ಮಾತ್ರ ಈ ರೀತಿ ಎಲ್ಲ ನಾನಾ ನೀನಾ ಅನ್ನೋ ರೀತಿಯಲ್ಲಿದೆ. ಇವತ್ತು ನಿತಿನ್ ಗಡ್ಕರಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಒಂದು ಮಾತು ಹೇಳ್ತಾರೆ ನೋಡಿ, ನಾನು ನಿತಿನ್ ಗಡ್ಕರಿ ಅವರಿಗೆ ಸಂಪರ್ಕ ಮಾಡಿದ್ದೆ, ಪತ್ರ ಬರೆದಿದ್ದೆ, ಕರೆ ಮಾಡಿದ್ದೆ, 3-4 ದಿನಗಳ ಕಾಲ ಮುಂದಕ್ಕೆ ಹಾಕಿ ಉದ್ಘಾಟನೆ ಕಾರ್ಯಕ್ರಮವನ್ನು ಅನ್ನೋದನ್ನು ಹೇಳಿದ್ದೆ. ಆದರೆ ಅದೆಲ್ಲದರ ಹೊರತಾಗಿಯೂ ಕೂಡ ಇದನ್ನು ಧಿಕ್ಕರಿಸಿ ಕೇವಲ ರಾಜಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳನ್ನು ಕರಿಬೇಕಾಗಿತ್ತು ಅನ್ನೋದೆಲ್ಲವೂ ಕೂಡ ಅವರು ವಿಚಾರ ಆಗಿದ್ದರೆ, ಕಾಂಗ್ರೆಸ್ನವರು ಇಂಥ ಸಮಯದಲ್ಲಿ ಜನರ ಪರವಾಗಿರಬೇಕು ಅನ್ನೋದು BJPಯವರ ವಿಚಾರ. ಸದ್ಯ ಈ ಹೊತ್ತಿಗೆ ಇಂಥ ಒಂದು ಸಂಭ್ರಮದ ಖುಷಿ ಜನರಲ್ಲಿದ್ದರೆ, ನಮ್ಮನ್ನಾಳುವಂಥ ಈ ನಾಯಕರಿದ್ದಾರಲ್ಲ ಇವರಲ್ಲಿ ಇಂಥದ್ದೆಲ್ಲ ಜಟಾಪಟಿಗಳಿಗೆ ಕಾರಣ ಆಗ್ತಾಯಿದೆ. ಆದರೆ ಇಲ್ಲಿ ಆಗಬೇಕಾಗಿದ್ದೇನು? 60 ವರ್ಷಗಳ ಕಾಲ ಅವರೆಲ್ಲರ ತ್ಯಾಗ ಇದೆಯಲ್ಲ, ಈ ಭಾಗದ ಸುಮಾರು ಇಷ್ಟು ಹಳ್ಳಿಗಳ ಜನರ ತ್ಯಾಗ ಇತ್ತಲ್ಲ, ಇಡೀ ದೇಶಕ್ಕೆ ಬೆಳಕಾದಂಥ ಅಲ್ಲಿನ ಜನ ತಮ್ಮೆಲ್ಲ ಖುಷಿಗಳನ್ನು ತ್ಯಾಗ ಮಾಡಿದರು, ತಮ್ಮೆಲ್ಲ ಬದುಕನ್ನು ತ್ಯಾಗ ಮಾಡಿದರು. ಯಾವುದೇ ಮೂಲ ಸೌಕರ್ಯಗಳಿಲ್ಲದೆ ಜನ ಇಲ್ಲಿ ಪರಿತಪಿಸ್ತಾ ಇದ್ದರು. ಯಾವೊಂದು ಶಾಲೆ, ಆಸ್ಪತ್ರೆ, ಮಗದೊಂದು, ಎಷ್ಟೋ ಜನ ಹಾವು ಕಚ್ಚಿದವರು, ಹಾರ್ಟ್ ಅಟ್ಯಾಕ್ ಆದವರು, ಬಾಣಂತಿಯರು, ಸರಿಯಾದ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಮೃತಪಟ್ಟಂಥ ಎಷ್ಟೋ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಅದೆಲ್ಲವೂ ಕೂಡ ಇನ್ನು ಮುಂದೆ ಆಗೋದಿಲ್ಲ. ಅದೆಲ್ಲವೂ ಕೂಡ ಇನ್ನು ಮುಂದೆ ಬದಿಗೆ ಸರಿದು ಅವರಿಗೆಲ್ಲರಿಗೂ ಕೂಡ ಉತ್ತಮವಾದ ಬದುಕು ಸಿಗುತ್ತೆ ಅಂಥೇಳಿ ಆಸೆಗಣ್ಣಿನಿಂದ ಅವರೆಲ್ಲರೂ ಕೂಡ ಸೇತುವೆಯ ಕಾಮಗಾರಿ ಮುಗಿದು ಉದ್ಘಾಟನೆಯ ದಿನವನ್ನು ಕಾಯ್ತಾ ಇದ್ದರೆ, ಇಲ್ಲಿ ಮಾತ್ರ ಈ ರೀತಿಯ ವಾತಾವರಣಗಳು ಕಂಡು ಬರ್ತಾ ಇರೋದು ಇದು ನಿಜಕ್ಕೂ ಕೂಡ ದುರ್ದೈವ ಅಂತ ಅನಿಸುತ್ತೆ. ಸದ್ಯಕ್ಕೆ ನಮ್ಮನ್ನಾಳುವಂಥ ಜನನಾಯಕರು ಇನ್ನಾದರೂ ಕೂಡ ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಪಾಲಿಟಿಕ್ಸು ಮಗದೊಂದು ಅದೆಲ್ಲದರ ಹೊರತಾಗಿಯೂ ಕೂಡ ಜನರಿಗೆ ಆಗಬೇಕಾಗಿರುವಂಥ ಸೇತುವೆ ಆಗಿದೆ. ಆ ಸಮಯದಲ್ಲಿ ನಮ್ಮ ಹಿತಾಸಕ್ತಿ ಏನು, ನಮ್ಮ ನೈತಿಕತೆ ಏನು ಅನ್ನೋದನ್ನು ತೋರಿಸಬೇಕಾಗಿತ್ತು. ಆದರೆ ತೋರಿಸದೇ ಇದ್ದದ್ದು ವಿಪರ್ಯಾಸ ಅಂತ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪವನ್ನು ಪಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇಲ್ಲಿನ ಸ್ಥಳೀಯ ಶಾಸಕರಾದರೂ ಕೂಡ ಸೌಜನ್ಯಕ್ಕಾದರೂ ಈ ಹಿಂದೆ ಯಡಿಯೂರಪ್ಪನವರು ಪಾದಯಾತ್ರೆ ಮಾಡಿದಾಗ ಅವರ ಜೊತೆಗೆ ಹೆಜ್ಜೆ ಹಾಕಿದಂಥ ಬೇಳೂರು ಗೋಪಾಲಕೃಷ್ಣ ಅವರು ಬರಬೇಕಾಗಿತ್ತು ಅನ್ನೋದು ಇವರೆಲ್ಲರ ವಿಚಾರ ಆಗಿದೆ. ಮಾನ್ಯ ಲೋಕೋಪಯೋಗಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಶಿವಮೊಗ್ಗಕ್ಕೆ ಕಾರಣ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಬಂದವರಾದರೂ ಕೂಡ ಬರಬೇಕಾಗಿತ್ತು ಅನ್ನೋದು ಜನರ ಒಂದು ವಿಚಾರ ಆಗಿದೆ. ಸದ್ಯಕ್ಕೆ ಮುಂದುವರೆದು ಇಲ್ಲಿನ ಜನ ಹೇಳ್ತಿರೋದು ಒಂದೇ, ಎಲ್ಲರೂ ಜೊತೆ ಆಗಬೇಕಾಗಿತ್ತು. ಈ ಸಮಯದಲ್ಲಿ ನಮ್ಮದು ನಿಮ್ಮದು ಅನ್ನುವ ಭೇದ ಭಾವ ಇರಬಾರ್ದಾಗಿತ್ತು ಅನ್ನೋದು ಜನರ ವಿಚಾರ ಆಗಿದೆ. ಏನೇ ಆಗಿರಲಿ, ಸೇತುವೆ ತೆರೆದುಕೊಳ್ಳಿದೆ, ಜನ ಇವತ್ತು ಖುಷಿಯಾಗಿದ್ದಾರೆ. ನಮಗೊಂದು ಬದುಕಾಯಿತು ಅಂಥೇಳಿ ಜನ ಇದ್ದಾರೆ. ನಮ್ಮ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ ಅನ್ನುವ ಒಂದು ಆಸೆ ಕಣ್ಣಿನಿಂದ ಜನ ಅಂತೂ ಇದ್ದಾರೆ. ಮುಂದೆ ಈ ಭಾಗದ ಸಂತ್ರಸ್ತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲವೂ ಕೂಡ ಅನುಕೂಲ ಆಗಲಿ, ಅವರ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಸಿಗಬೇಕಾದಂಥ ಸೌಕರ್ಯಗಳು ಸಿಗಲಿ, 2ನೇ ದರ್ಜೆಯ ನಾಗರಿಕರಂತೆ ಕಾಣ್ತಾ ಇದ್ದಂಥ ಇಲ್ಲಿನ ಜನರನ್ನು ಎಲ್ಲರೂ ಕೂಡ ಒಂದೇ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ ಅನ್ನೋದು ಎಲ್ಲರ ಉದ್ದೇಶ ಆಗಿದೆ. ಇದು ಈ ಹೊತ್ತಿನ ವಿಶೇಷ ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಲೈವ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.